ಹಲೋ ಹಾಯ್ ನಮಸ್ತೆ ಮಹಾದೇವಿ ಟಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹಂಗದಿರಿ ಆರಾಮದಿರಿ ಅಂದ್ಕೊಂಡೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಇವತ್ತು ನಾನು ಯಾವ ರೀತಿಯಾಗಿ ನಾನು ಬ್ಲೌಸ್ನ ಡಿಸೈನ್ಸ್ನ ಸ್ಟಿಚಿಂಗ್ ಮಾಡಿದ್ದೀನಿ ಮತ್ತು ಕಸ್ಟಮರ್ಸ್ ಬ್ಲೌಸಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಲಾಕತ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಮೊದಲಿಗೆ ಇವೇನ 4 ಬ್ಲೌಸ್ ಅದಾವಲ್ಲ, ಇವು 4 ಬ್ಲೌಸ ಕಸ್ಟಮರ್ಸ್ ಬ್ಲೌಸ. ಆಯಿತಾ, ಇವು ಏನು 4-5 ಬ್ಲೌಸಸ್ ಅದಾವಲ್ಲ, ಇವ ನನ್ನ ಬ್ಲೌಸಸ್ ಸ್ಟಿಚಿಂಗ್ ಮಾಡಿರುವಂಥದ್ದು. ಮೊದಲಿಗೆ ನಾನು ಬ್ಲೌಸ್ನ ಈ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ ಮಾಡೀನಿ. ಸೊ ರೌಂಡ್ ನೆಕ್ ಇಟ್ಟ ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡೀನಿ. ಸ್ಲೀವ್ ಕೂಡ ಈ ರೀತಿಯಾಗಿ ಐತಿ, ಅಷ್ಟೇ ಚೆನ್ನಾಗಿ ನೀಟಾಗಿ ಕೂಡ ಬಂದೈತಿ. ಮತ್ತು ಸ್ಲೀವ್ ಕೂಡ ಅಷ್ಟೇ ಪೈಪಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದೈತಿ. ಮತ್ತು ರೌಂಡ್ ಸೇಪ್ ಇಟ್ಟ ಇದೊಂದು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ ಮಾಡಿದ್ದೀನಿ. ಇದು ಕೂಡ ಬ್ಯಾಕ್ ನೆಕ್ ಬ್ಲೌಸ್ ಡಿಸೈನ್ ನೋಡ್ರಿ, ಥ್ರೆಡ್ ವರ್ಕ್ ಮಾಡಿ ಈ ರೀತಿಯಾಗಿ ಥ್ರೆಡ್ ವರ್ಕ್ನ ನಾನು ಮಾಡಿದ್ದೀನಿ. ಇದನ್ನ ಮತ್ತು ಇದೇ ಒಂದು ಬ್ಲೌಸ್ನ ಫ್ರಂಟ್ ಸೈಡ ಮತ್ತು ಬ್ಯಾಕ್ ಸೈಡ್ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತ ಕೇಳಿ ಫುಲ್ ವಿಡಿಯೋ ಕೂಡ ನಾನು ಸ್ಟಿಚಿಂಗ ಮಾಡಿದೆ. ಇದು ಫುಲ್ಲ ರೌಂಡ್ ನೆಕ್ ಇಟ್ಟ ಬ್ಲೌಸ. ಇದು ಫುಲ್ ಸ್ಲೀವ್ನ ಕಟ್ಟಿಂಗ ಮತ್ತು ಸ್ಟಿಚಿಂಗ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದು ಯಾವುದೂ ಡಿಸೈನ್ ಇಲ್ಲ ನೋಡ್ರಿ. ಸೊ ಈ ರೀತಿಯಾಗಿ ನಾನು ಡೋರಿ ಡಿಸೈನ್ನ ಈ ರೀತಿಯಾಗಿ ಮಾಡೀನಿ. ಸೊ ರೌಂಡ್ ನೆಕ್ ಇಟ್ಟಾಗಿ ಸ್ಟಿಚ್ ಮಾಡೀನಿ ಮತ್ತು ಸಿಂಪಲ್ಲಾಗಿ ಡೋರಿ ಕೂಡ ಮಾಡೀನಿ. ಫ್ರಂಟ್ ಸೈಡಲ್ಲಿ ಈ ರೀತಿಯಾಗಿ ತುಂಬಾ ನೀಟಾಗಿ ಬಂದೈತಿ ಈ ಬ್ಲೌಸ್ ಕೂಡ. ಇದು ಒಬ್ಬರುವೆ ಬ್ಲೌಸಸ್ ನೋಡಿ ಇವು ಸ್ಟಿಚ್ ಮಾಡಿರುವಂಥದ್ದು. ಆಲ್ರೆಡಿ ಈ ಬ್ಲೌಸ್ ಏನೈತಲ್ಲ, ಈ ಬ್ಲೌಸ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಆಲ್ರೆಡಿ ಒಂದು ವಿಡಿಯೋ ಒಳಗೆ ಎಲ್ಲರೂ ಕೂಡ ಈ ಡಿಸೈನ ತುಂಬಾ ಇಷ್ಟಪಡ್ತೇನೆ. ಸಿಂಪಲ್ಲಾಗಿ ಈ ರೀತಿಯಾಗಿ ಬ್ಲೌಸ್ನ ನಾನು ಸ್ಟಿಚ್ ಮಾಡೀನಿ. ಡೋರಿ ಕೂಡ ನೋಡ್ರಿ ಅಷ್ಟೇ ನೀಟಾಗಿ ಬಂದಾವ, ಡೋರಿ ಕೂಡ ಅಷ್ಟೇ ನೀಟ್ ಅದಾವ. ಮತ್ತು ತುಂಬಾ ಬ್ಲೌಸ್ ಡಿಸೈನ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತೈತಿ. ಮತ್ತು ಫ್ರಂಟ್ ಸೈಡಲ್ಲಿ ನೆಕ್ಕಿಗೆ ಕೂಡ ಈ ರೀತಿಯಾಗಿ ಪೈಪಿಂಗ್ ಕೊಟ್ಟನಿ, ಅದು ಕೂಡ ತುಂಬಾ ಬ್ಲೌಸ್ ಚೆನ್ನಾಗಿ ನೀಟಾಗಿ ಬಂದೈತಿ ಬ್ಲೌಸ್. ನೆಕ್ಸ್ಟ್ ಇದು ಸಿಂಪಲ್ ಆಗಿರ್ತಕ್ಕಂತಹ ಬ್ಲೌಸ್ ಡಿಸೈನ್. ಇದು ತುಂಬಾ ಚೆನ್ನಾಗಿ ಬಂದೈತಿ. ಮತ್ತು ಲಟ್ಕನ್ ಕೂಡ ಸಿಂಪಲ್ಲಾಗಿ ಲಟ್ಕನ್ ಡಿಸೈನ್ಸ್ ಅದಾವೆ. ಈ ರೀತಿಯಾಗಿ ನೆಕ್ ಬಂದೈತಿ. ಮತ್ತು ಸ್ಲೀವ್ ಬಂದುಬಿಟ್ಟು ಈ ರೀತಿಯಾಗಿ ಬಂದೈತಿ. ಮತ್ತು ಸ್ಲೀವ್ಗೆ ಕೂಡ ನಾನು ಈ ರೀತಿಯಾಗಿ ಪೈಪಿಂಗ್ನ ಕೊಟ್ಟೇನಿ. ಫ್ರಂಟ್ ಸೈಡಲ್ಲಿ ಕೂಡ ನೋಡಿ ಪ್ರಿನ್ಸಸ್ ಕಟ್ ರೀತಿಯಾಗಿ ಈ ರೀತಿಯಾಗಿ ಫ್ರಂಟ್ ಸೈಡ್ ಸ್ಟಿಚಿಂಗ್ ಮಾಡೀನಿ. ಅಷ್ಟೇ ನೀಟಾಗಿ ಕೂಡ ಬಂದೈತಿ ಇದು ಬ್ಲೌಸ. ಈ ಬ್ಲೌಸ್ ಏನೈತಲ್ಲ, ಇದು ಕೂಡ ಸಿಂಪಲ್ ಆಗಿರ್ತಕ್ಕಂಥ ಬ್ಲೌಸ. ನಾನು ಡೋರಿಗೆ ಏನೈತಲ್ಲ ಈ ರೀತಿಯಾಗಿ ಪೈಪಿಂಗ್ ಮಾಡಿ ಸಿಂಪಲ್ಲಾಗಿ ಡಿಸೈನ್ನ ಮಾಡೀನಿ. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಡಿಸೈನ್ನ ಮಾಡೀನಿ ನಾನು, ಬ್ಯಾಕ್ ನೆಕ್ ಡಿಸೈನ್ನ. ಸ್ಲೀವ್ ಏನದಲ್ಲ ಈ ರೀತಿಯಾಗಿ ಪಪ್ ಕೊಟ್ಟು ಮತ್ತು ಸ್ಲೀವ್ಗೆ ಸ್ವಲ್ಪ ನಾನು ಪೈಪಿಂಗ್ನ ಮಾಡೀನಿ. ಇದು ಕೂಡ ತುಂಬಾ ನೀಟಾಗಿ ಬಂದೈತಿ. ಇದು ಕೂಡ ನೋಡಿ ಸಿಂಪಲ್ಲಾಗಿ
ಮಾಡಿರ್ತಕ್ಕಂಥ ಬ್ಯಾಕ್ ನೆಕ್ ಈ ರೀತಿಯಾಗಿ ಡಿಸೈನ್ನ ಮಾಡೀನಿ. ಲೇಸ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ಲಾಕತ್ತೈತಿ ನೋಡಿ. ತುಂಬಾ ನೀಟಾಗಿ ಈ ಡಿಸೈನ್ನ ಬಂದೈತಿ. ಸೊ ಈ ಡಿಸೈನ್ ಏನೈತೆಲ್ಲ ನಾನು ಕೈಯಿಂದನೇ ಮಾಡಿರ್ತಕ್ಕಂಥ ಡಿಸೈನ ತುಂಬಾ ನೀಟ್ ಕೂಡ ಬಂದೈತಿ. ತುಂಬಾ ನೀಟಾಗಿ ಬ್ಯಾಕ್ ನೆಕ್ ಡಿಸೈನ್ ಅಂತೂ ತುಂಬ ನೀಟಾಗಿ ಬಂದೈತಿ. ಮತ್ತು ಫ್ರಂಟ್ ಸೈಡ್ ಕೂಡ ಈ ರೀತಿಯಾಗಿ ಪೈಪಿಂಗ್ ಕೊಟ್ಟು ಈ ರೀತಿಯಾಗಿ ಡಿಸೈನ್ನ ಮಾಡೀನಿ. ಮತ್ತು ಸ್ಲೀವ್ ಕೂಡ ನೋಡಿ, ಸ್ಲೀವ್ ರೌಂಡಿಂಗ್ ಕೂಡ ಈ ರೀತಿಯಾಗಿ ನಾನು ಪೈಪಿಂಗ್ನ ಕೊಟ್ಟು ಡಿಸೈನ್ನ ಈ ರೀತಿಯಾಗಿ ಮಾಡೀನಿ. ತುಂಬಾ ಚೆನ್ನಾಗಿ ಮಸ್ತಾಗಿ ಕಾಣಿಸ್ತದೆ. ಈ ಬ್ಲೌಸ್ ಕೂಡ ತುಂಬಾ ನೀಟಾಗಿ ಬಂದೈತಿ. ಈ ಬ್ಲೌಸ್ ಕೂಡ ನೋಡಿ, ಈ ಬ್ಲೌಸ್ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಲ್ಲಿ. ತುಂಬಾ ನೀಟಾಗಿ ಈ ಬ್ಲೌಸ್ ಬಂದೈತಿ. ಮತ್ತು ಈ ಒಂದು ಬ್ಲೌಸ್ ಡೋರಿ ಕೂಡ ಅಷ್ಟೇ ಚೆನ್ನಾಗಿನ ಬಂದಾವ ನೋಡ್ರಿ. ಇವು ಕೂಡ ಅಷ್ಟೇ ಚಂದ ಬಂದಾವ. ಇದು ಕೂಡ ನೋಡ್ರಿ, ಇದು ಬ್ಯಾಕ್ ನೆಕ್ ಡಿಸೈನ್ ಅಷ್ಟೇ ನೀಟಾಗಿ ಅಷ್ಟೇ ಚೆನ್ನಾಗಿ ಬಂದೈತಿ. ಇದು ಕೂಡ ಅಷ್ಟೇ ನೋಡ್ಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತೈತಿ. ಇದು ಕೂಡ ನೋಡ್ರಿ ನಾರ್ಮಲ್ ಪ್ರಿನ್ಸಸ್ ರೀತಿ ಕಟ್ ರೀತಿಯಾಗಿ ಬ್ಲೌಸ್ ಇಟ್ಟಂಗಿ. ಮತ್ತು ಸ್ಲೀವ್ ಏನದಾವ, ಸ್ಲೀವಲ್ಲಿ ಈ ರೀತಿಯಾಗಿ ಪಫ್ ಸ್ಲೀವ್ನ ಇಟ್ಟು ನಾನು ಸ್ಟಿಚಿಂಗ್ನ ಮಾಡೀನಿ. ಇನ್ನೂ ಒಂದಿಷ್ಟ ಬ್ಲೌಸ್ ಡಿಸೈನ್ಸ್ ಇದ್ವು, ಬಟ್ ಅರ್ಜೆಂಟ್ ಒಳಗೆ ಎಲ್ಲ ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿ ಕೊಡೋದಾಗಿರ್ತೈತಿ. ಹೀಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ. ಇನ್ನು ಮುಂದೆ ಕೆಲವೊಂದಿಷ್ಟ ಬ್ಲೌಸ್ ಡಿಸೈನ್ಸ್ ಇದಾವೆ, ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ಲತ್ತಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ. ಲೈಕ್ ಇಷ್ಟ ಆಯಿತು ಅಂತಂದ್ರೆ ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಒಂದು ಮುಂದಿನ ಒಳ್ಳೆ ವಿಡಿಯೋ ಮುಖಾಂತರ ನಿಮ್ಮನ್ನೆಲ್ಲರ ಭೇಟಿ ಆಗ್ತೀನಿ. ಹಾಗೆ ಈಗ ಹೆಂಗೆ ಸಪೋರ್ಟ್ ಮಾಡ್ಲತ್ತಿರಲ್ಲ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ. ಯಾರೆಲ್ಲ ನೋಡ್ಲತ್ತಿರ ಎಲ್ಲರೂ ಧನ್ಯವಾದಗಳು.